ಮತ್ತು ಕಾಂಗ್ರೆಸ್ ಪಕ್ಷದ CLP ಮೀಟಿಂಗ್ ಏನಿತ್ತು ಆ ಮೀಟಿಂಗಿಗೆ ಬಂದಿದ್ದೀನಿ. ಇವತ್ತು ನನ್ನ ಮಗಳ ಮದುವೆ ಇದ್ದಿದ್ದರಿಂದ ಬೆಳಗಿಂದ ನನ್ನ ಮದುವೆಯಲ್ಲಿ ಬ್ಯುಸಿಯಾಗಿದ್ದೆ. ಆದಾಗ್ಯೂ ಕೂಡ ಈಗ ರಿಸೆಪ್ಷನ್ ಇದೆ. ಆದಾಗ್ಯೂ ಕೂಡ ಪಕ್ಷದ ಆದೇಶಕ್ಕೆ ಒಳಪಟ್ಟು ಅದು ನನ್ನ ಕರ್ತವ್ಯ. ಹಾಗಾಗಿ ನಾನು ಪಕ್ಷದ ಮೀಟಿಂಗನ್ನು ಅಟೆಂಡ್ ಮಾಡಿ ನಮ್ಮ ಪಕ್ಷದ ವರಿಷ್ಠರ ಅನುಮತಿಯನ್ನು ಪಡೆದು ನಾನು ಈಗ ಮತ್ತೆ ಮದುವೆ ಕಾರ್ಯಗಳಿಗೆ ಹೋಗ್ತಾ ಇದ್ದೀನಿ. ತಾವು ಅನ್ಯತಾ ಭಾವಿಸಬಾರ್ದು. ತಾವೆಲ್ಲರೂ ಕೂಡ ದಯಮಾಡಿ ಸಾಯಂಕಾಲ ಬನ್ನಿ. ತಮಗೂ ಕೂಡ ಗೊತ್ತಿರ್ಬೋದು, ಕಳೆದ 5 ದಿನದಿಂದ ಬಿಜೆಪಿ ಆಪರೇಷನ್ ನಡೆದಿದೆ. ತಮ್ಮನ್ನ ಯಾರಾದರೂ ಬಿಜೆಪಿ ನಾಯಕರು ಸಂಪರ್ಕ ಮಾಡಿಲ್ಲ? ಈಗ ಹೆಸರು ಎಲ್ಲ ವದಂತಿ ಯಾವ್ಯಾವ ರೀತಿ ಹೆಸರು ಬರ್ತವೆ ಅಂತ ಹೇಳಿದ್ರೆ ಅದಕ್ಕೆ ಸುಮ್ಮನೆ ಅರ್ಥ ಇಲ್ಲ. ಅದು ಸುಮ್ಮನೆ ಎಲ್ಲ ಯಾರ್ಯಾರು ಬೇಕೋ ಅವ್ರ ಹೆಸರುಗಳನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಅತೃಪ್ತರು ಅಂದ ತಕ್ಷಣ ಈಗ ನಮ್ಮ ಮಂತ್ರಿ ಕೊಟ್ಟಿಲ್ಲ ಅಂದ ತಕ್ಷಣ ಇವ್ರನ್ನ BJP ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು, ಇವ್ರು ಹೋದ್ರು ಅಂತ ಹೇಳೋದು, ಅವ್ರ ಹೆಸರು ಹಾಕೋದು ಸರಿಯಲ್ಲ ಅಂತೇಳಿ ನಾನು ಇಲ್ಲ ನಾನು ಯಾರೂ ಸಂಪರ್ಕ ಮಾಡಿಲ್ಲ. ನಾನು ಕಳೆದ 15 ದಿವಸಗಳಿಂದ ಮದುವೆ ಇದರಲ್ಲಿ ಬ್ಯುಸಿಯಾಗಿದ್ದೆ, ಊರಲ್ಲಿದ್ದೆ, ಇಲ್ಲೇ ಇದ್ದೆ, ನಾನು ಎಲ್ಲೂ ಹೋಗಿಲ್ಲ. ನಾನು ಕಾಂಗ್ರೆಸ್ ಬಿಡಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ. ಇಲ್ಲ ಆ ಥರದ್ದೇನೂ ಇಲ್ಲ. ಕಾಂಗ್ರೆಸ್ ಪಕ್ಷ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು, ನಾವು ಒಗ್ಗಟ್ಟಾಗಿರ್ಬೇಕು. सब लोग है, मेरा ये ख्याल में सब लोग है. एक दो आदमी नए आए थे, वो दूसरा तकलीफ है उसके लिए. सभी आए. जो बवाल उठा था पिछले कई दिनों से, क्या वो अब खत्म हो चुका है? जो बवाल उठा था पिछले कई दिनों से, क्या वो अब खत्म हो चुका है? मतलब जो कांग्रेस में लगातार बोल रहे हैं कि कुछ लोग भाग रहे हैं मुंबई. ಹಿರೇಕೆರೂರು ಶಾಸಕ BC ಪಾಟೀಲ್ ಕೂಡ ಪಕ್ಷದೆಡೆಗೆ ತಮ್ಮ ನಿಷ್ಠೆಯನ್ನು ತೋರ್ಪಡಿಸಿದ್ದಾರೆ. ಮಗಳ ಮದುವೆಯ ಮಧ್ಯದಲ್ಲೂ ಕೂಡ CLP ಮೀಟಿಂಗ್ಗೆ ಹಾಜರಾದರು. ವದಂತಿಗಳ ಬಗ್ಗೆ ಮಾತನಾಡೋದು ಬೇಡ ಅಂತ ಹೇಳಿದ್ರು. ರಾಘವೇಂದ್ರ ಅವರೇ, ಬಹುಶಃ ಕುಮಾರಸ್ವಾಮಿ ಅವರು ಒಂದು ಸಮಾಧಾನದ ನಿಟ್ಟುಸಿರು ಬಿಟ್ಟಿರ್ತಾರೆ. ನೋಡಿ, ಕುಮಾರಸ್ವಾಮಿ ಅವರು ಬೀಸೋದೊಣ್ಣೆ ತಪ್ಪಿದೆ, ಯಾವತ್ತಿಗೂ ಸಮಾಧಾನವಾಗೇ ಇದ್ದಾರೆ. ಅವರೇನು ಯಾವತ್ತಿಗೂ ಸಮಾಧಾನ ಕಳ್ಕೊಂಡಿದ್ದವರಲ್ಲ. ಸಮಚಿತ್ತವನ್ನು ಅವ್ರು ಕಾಪಾಡ್ಕೊಂಡು ಬಂದಂತಹ ವ್ಯಕ್ತಿಯವರು ತಾಳ್ಮೆಯಿಂದನೇ ವರ್ತಿಸ್ಕೊಂಡು ಬಂದಿದ್ದಾರೆ. ಮೊನ್ನೆ ಕೂಡ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ, ನನ್ನ ಬಾಡಿ ಲ್ಯಾಂಗ್ವೇಜನ್ನು ನೋಡಿದ್ರೆ, ನಾನು ಇರ್ತಕ್ಕಂಥ ಮನಸ್ಥಿತಿಯನ್ನು ನೋಡಿದ್ರೆ ನಿಜವಾಗ್ಲೂ ನಾನು ಟೆನ್ಷನ್ ಆಗಿದ್ದೀನಿ ಅನ್ಸುತ್ತಾ ಅಂತ ಮಾಧ್ಯಮದವ್ರಿಗೆ ಮರುಪ್ರಶ್ನೆ ಅನ್ಸಲ್ಲ. ನಾವೇ ಅದನ್ನ 100 ಸಲ ಹೇಳಿದ್ವಿ, ಬಹಳ ಕಾಮ್ ಆಗಿದ್ದಾರೆ, ಬಹಳ ಕೂಲ್ ಆಗಿದ್ದಾರೆ. ಖಂಡಿತ ಅವ್ರು ಬಹಳ ಕೂಲ್ ಆಗಿರ್ತಕ್ಕಂಥ ವ್ಯಕ್ತಿ, ಕೂಲಾಗೇ ಇದ್ದಾರೆ. ಅವ್ರಿಗೆ ಇದೆಲ್ಲ ಏನೂ ನಡೆಯಲ್ಲ ಅಂತ ಗೊತ್ತಿರತಕ್ಕಂಥ ವಿಚಾರ. ಅವ್ರಿಗೂ ಇಂಟೆಲಿಜೆನ್ಸ್ ಇದೆ. ಇಂಟೆಲಿಜೆನ್ಸ್ ನೇರವಾಗಿ ಅವ್ರ ಕೈನಲ್ಲೇ ಇರ್ತಕ್ಕಂಥದ್ದು. ವಿಚಾರಗಳನ್ನು ತಿಳ್ಕೊಳ್ತಾ ಇರ್ತಾರೆ, ಪ್ರತಿ ದಿವಸ ಪ್ರತಿ ಕ್ಷಣ ವಿಚಾರವನ್ನು ತಿಳ್ಕೊಳ್ತಾ ಇರ್ತಾರೆ. ಮತ್ತು ನಾನು ಆಗಲೇ ಮಾತಾಡಬೇಕು ಅಂತ ಅವಕಾಶ ಕೇಳಿದಂಥದ್ದು, ಈಗ ಬರ ಇದೆ, ಈಗ ಎಲ್ಲರೂ ಸರ್ಕಾರ ಏನೋ ನಿಷ್ಕ್ರಿಯ ಆಗೋಗಿದೆ ಹಾಗೆ ಹೀಗೆ ಅಂತ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಕೇಳಿದ್ವಿ. ಈಗ BJPಯ ಶಾಸಕರೇ ಇರತಕ್ಕಂತಹ 86 ತಾಲೂಕುಗಳಲ್ಲಿ ಬರದ ಛಾಯೆ ಹರಡಿಬಿಟ್ಟಿದೆ. ಅಂಥದ್ರಲ್ಲಿ ಅವರೆಲ್ಲ ಹೋಗಿ ಅಲ್ಲಿ ರೆಸಾರ್ಟಲ್ಲಿ ITC ಗಾರ್ಡೇನಿಯಾದಲ್ಲಿ ಗುರುಗ್ರಾಮದಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಯಾರು ಈ ಜನರಿಗೆ ಉತ್ತರವನ್ನು ಕೊಡ್ತಕ್ಕಂಥವ್ರು? ಜನಪ್ರತಿನಿಧಿಗಳಾಗಿ ತಮ್ಮನ್ನು ಆಯ್ಕೆ ಮಾಡಿ ಕಳಿಸಿದಂತಹ ಕ್ಷೇತ್ರಗಳನ್ನು ಬಿಟ್ಟು ಬರಗಾಲದಲ್ಲಿ ಅವರ ನಾಯಕರೇ ಹೇಳಿದ ಹಾಗೆ ಬರಗಾಲದಲ್ಲಿ ಇವರೆಲ್ಲ ಹೋಗಿ ಕೂತ್ಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ನ್ಯಾಯ? ಅದು ಸರ್ಕಾರ ಏನು ಇವತ್ತಿನ ದಿವಸ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬರದ ನಿಮಿತ್ತವಾಗಿ ಖಂಡಿತವಾಗಿಯೂ ಸರ್ಕಾರ ಕೆಲಸವನ್ನು ಮಾಡಿದೆ. ಇನ್ನು 20 ವಾರಗಳಿಗೆ ಆಗುವಷ್ಟು ಮೇವು ಎಲ್ಲವನ್ನು ಸಹಿತ ಇವತ್ತಿನ ದಿವಸ ಸ್ಟಾಕ್ ಇದೆ, ಅದನ್ನೆಲ್ಲ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಂತಕ್ಕಂಥ ಸೂಚನೆಯನ್ನು DC ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರ ಬಗ್ಗೆ ಎಳ್ಳಷ್ಟು ಸಂಶಯ ಬೇಡ. ಬರವನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಿದೆ, ಸರ್ಕಾರ ಎದುರಿಸ್ತಾ ಇದೆ, ಜನಗಳಿಗೆ ಅದನ್ನು ತಲುಪಿಸ್ತಾ ಇದೆ. ಆದರೆ ಇವರ ಶಾಸಕರೇ ಇರತಕ್ಕಂಥ 86 ತಾಲೂಕುಗಳಲ್ಲಿ ಬರದ ಛಾಯೆ ಇರತಕ್ಕಂಥ ಸಂದರ್ಭದಲ್ಲಿ ಇವರು ಯಾವ ರೀತಿಯಾದಂಥ ವರ್ತನೆಯನ್ನು ಮಾಡಿದ್ದಾರೆ? ಈ ಹಿಂದೆ ಸಹಿತ ಫ್ಲಡ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಮಳೆ ಬಂದು ನೀರು ಕೊಚ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಸಹಿತ ಇವರು JSSನಲ್ಲಿ ಅಲ್ಲಿ ಸೇರಿಕೊಂಡು 3 ದಿವಸ ತರಬೇತಿ ಶಿಬಿರ ಅಂತ ಯಾವ ರೀತಿಯಾಗಿ ಇದ್ರು ಅಂತಕ್ಕಂಥದ್ದನ್ನು ಅದೇ ಇವಾಗ ರಿಪೀಟ್ ಆಗಿದೆ. ಆಗ ಫ್ಲಡ್ ಆಗಿತ್ತು, ಈಗ ಬರದ ಛಾಯೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ವಾರಾನ್ಗಟ್ಲೆ ಹಬ್ಬಗಳನ್ನು ಬಿಟ್ಟು, ಮನೆ ಮಕ್ಕಳನ್ನು ಬಿಟ್ಟು ಈ ರೀತಿ ವಾರಾನ್ಗಟ್ಲೆ ಕರ್ಕೊಂಡಾಗ ಅಲ್ಲಿ 3000 ಕಿಲೋಮೀಟರ್ ದೂರದಲ್ಲಿ ಇರಿಸ್ಕೊಂಡಿರ್ತಕ್ಕಂಥದ್ದು ನಿಜವಾಗಿಯೂ ರಾಜ್ಯಕ್ಕೆ, ರಾಜ್ಯದ ಜನತೆಗೆ, ಕ್ಷೇತ್ರದ ಜನತೆಗೆ ಸಲ್ಲಿಸ್ತಕ್ಕಂಥ ನ್ಯಾಯವಾ? ಈ ಪ್ರಶ್ನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಪ JDSನವರು ಎಷ್ಟು ಚೆನ್ನಾಗಿ ರಾಜ್ಯವನ್ನು ಕಟ್ಟಿದ್ದೀವಿ, ಸೇವೆ ಮಾಡಿದ್ದೀವಿ, ನಿಸ್ವಾರ್ಥವಾಗಿ ಅರ್ಪಿಸ್ಕೊಂಡಿದ್ದೀವಿ ಅಂತೆಲ್ಲ ಹೇಳಿದ್ರು ಚುನಾವಣೆಗೆ ಮುಂಚೆ. ನಿಮ್ಮ ಅಕೌಂಟ್ಗಳಿಗೆ ಏನು ಪೆನ್ಷನ್ ಹಣವನ್ನೆಲ್ಲ 6,000 ಮಾಡ್ತೀವಿ ಅಂತೆಲ್ಲ ನಾನು ಅದ್ರ ಬಗ್ಗೆ ಮತ್ತೆ ಹೇಳಕ್ಕೆ ಹೋಗಲ್ಲ. ಅದ್ರ ನಡುವೆನೂ ಕೊಟ್ಟಿದ್ದವರಿಗೆ 40ರಿಂದ 37 ಕಳಿಸಿದ್ರು. ಪಾಪ ನಮ್ಮವರು
ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ನಮ್ಮ ಕಾರ್ಯಪದ್ಧತಿ ಬೇರೆ, BJPಯ ಪದ್ಧತಿ ಬೇರೆ. ನ್ಯಾಷನಲ್ ಮೀಟಿಂಗ್ಗೆ ಹೋಗಿದ್ದಾರೆ, ಸನ್ನಿವೇಶಗಳು ಬಂದಾಗ ಆಳಾಗಿ ದುಡಿ ಅರಸಾಗಿ ಮೆರಿ ಅಂತಕ್ಕಂಥದ್ದು. ನಮ್ಮ ಸ್ವಂತ ದುಡ್ಡಿನಿಂದ ನಿಮ್ಮ ಕಾಟ ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲಿ ರೂಲಿಂಗ್ ಪಾರ್ಟಿಯಲ್ಲಿ ಇದ್ದುಕೊಂಡು ಏನು ಅಪೋಸಿಷನ್ ಕಡೆ ಯಡಿಯೂರಪ್ಪನವರನ್ನ ಟಾರ್ಗೆಟ್ ಮಾಡಿ 86 ಕ್ಷೇತ್ರಗಳಲ್ಲಿ ಬರಗಾಲ ಇದ್ರೆ ಅಜಿತ್ ಅಪೋಸಿಷನ್ ಅಲ್ಲಿ ಕುತ್ಕೊಂಡ MLA ಅವ್ರೇನ್ ಮಾಡಕ್ಕಾಗತ್ತೆ? ನೀವು ತಾರತಮ್ಯ ನೀತಿ ಇವತ್ತು ಕಾಂಗ್ರೆಸ್ ಒಂದ್ ನಿಮಿಷ ಬಿಡಿ ಸರ್. ಈಗ ಅತೃಪ್ತಿ ಇದೆಲ್ಲ ಈ ಡ್ರಾಮಾ ಯಾಕೆ ನಡೀತಾ ಇದೆ ಅಜಿತ್ ಅವರೇ? ಅವರಿಗೆ ಬೆಂಬಲ ಕೊಟ್ಟಂತ, ಅವರನ್ನ ಮುಖ್ಯಮಂತ್ರಿ ಮಾಡಿದಂತ ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಅರೋಹರ ಆಗಿರುವಾಗ ಅವ್ರು ಮುನಿಸ್ಕೊಳ್ಳೋದಕ್ಕೆ, ಬಾರ್ಗೈನ್ ಮಾಡ್ತಿರೋದಕ್ಕೆ 3 ಗಂಟೆ ಮೀಟಿಂಗ್, ಒಂದ್ ನಿಮಿಷ 3 ಗಂಟೆ ಮೀಟಿಂಗ್ಗೆ 6 ಗಂಟೆಗೆ ಬಂದು ಅಟೆಂಡೆನ್ಸ್ ಹಾಕೋದಕ್ಕೆ, ಮಗಳು ಮದುವೆ ಇದ್ರೂ ಒಂದು ಲೆಟರ್ ಬರಿಬೋದಾಗಿತ್ತು. ಪಾಪ ನಂಬಲ್ಲ, ನಂಬಿಕೆ ಇಲ್ಲ ಅಂದ್ರೆ ಒಂದು ಒತ್ತಡದ ಒಂದು ಸನ್ನಿವೇಶದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿರುವ ತೃಪ್ತಿ ಬೆಂಬಲ ಕೊಟ್ಟಿರೋದು ಆ ಪಾರ್ಟಿ. ಇವತ್ತು JDS ನವರು ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿದ್ದಾರೆ. BJPಯ ಮೇಲೆ ನಂಬಿಕೆ ಇರೋದ್ರಿಂದ, BJPಯ ಎಲ್ಲ ಅಭ್ಯರ್ಥಿಗಳ ಮೇಲೆ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ದಿದ್ರಿಂದ ಅವರನ್ನ ಏನು ಶಾಸಕರನ್ನಾಗಿ ಜನ ಚುನಾಯಿಸಿದ್ದಾರೆ. ನಮ್ಮ ಎಲ್ಲ ಬವಣೆಗಳು ಅವ್ರಿಗೆ ಗೊತ್ತಿದೆ. ಇವತ್ತು ಜನರ ಜೊತೆ ಅಧಿಕಾರದಲ್ಲಿ ಇರ್ಲಿ ಬಿಡ್ಲಿ, ನಮ್ಮ BJPಯ ಶಾಸಕರು, ಮಾಜಿ ಶಾಸಕರು ಪ್ರತಿಯೊಬ್ಬರು ಕೂಡ ಸದಾ ನಾವು ಜನತೆಯ ಜೊತೆಗಿದ್ದೇವೆ. ನೀವು ದಾರಿ ತಪ್ಪಂತದ್ದನ್ನ ನಿಯಂತ್ರಣ ಮಾಡೋ ಶಕ್ತಿ ನಮಗಿದೆ. ನಿಮ್ಮ ವಿರುದ್ಧ ಪ್ರತಿಪಕ್ಷದಲ್ಲಿದ್ದ ನಿಮ್ಮನ್ನ ಎಚ್ಚರಗೊಳಿಸಲಿಕ್ಕೆ ಮಾಡುವಂತ ಹೋರಾಟವನ್ನ ಯಡಿಯೂರಪ್ಪನವರು ಸದಾಕಾಲ ಮಾಡ್ತಾನೆ ಇರ್ತಾರೆ, BJP ಸದಾಕಾಲ ಮಾಡ್ತಾನೆ ಇರುತ್ತಾದ್ರಿಂದ ಇನ್ನಾದ್ರೂ ಕೂಡ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು, BJPಯನ್ನ ಟೀಕೆ ಮಾಡೋದನ್ನ ಬಿಟ್ಟು ಅಧಿಕಾರವನ್ನ ನಡೆಸ್ತಾ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನ, ಸದೃಢವಾದ ಸರ್ಕಾರವನ್ನ ಕೊಡಿ ಅನ್ನೋ ಮಾತನ್ನ ನಾವಿವತ್ತು ಹೇಳಕ್ ಇಷ್ಟಪಡ್ತೀವಿ. ನಾಗರಾಜ್ ಯಾದವ್ ಅವರೇ, ಈ ಸಭೆಗೆ ಒಂದು ವೇಳೆ ತಾವು ಹಾಜರಾಗದೇ ಇದ್ದಲ್ಲಿ ತಮ್ಮ ಅನುಪಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯತ್ವವನ್ನ ಸ್ವಇಚ್ಛೆಯಿಂದ ಬಿಟ್ಟು ಬಿಡಲು ಇಚ್ಛಿಸಿರುವಿರೆಂದು ಪರಿಗಣಿಸಿ ಭಾರತೀಯ ಸಂವಿಧಾನದ ಆಂಟಿ ಡಿಫೆಕ್ಷನ್ ಲಾ ಅನುಚ್ಛೇದ 10ರ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದೆಂದು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಇಂಥ ಆಹ್ವಾನವನ್ನು ಕೊಡಬೇಕಾದ ಅನಿವಾರ್ಯತೆ ನಿಮಗೆ ಯಾಕೆ ಬಂತು ಅಂದರೆ, ಒಬ್ಬ ಗೋಕಾಕ್ನ ಶಾಸಕ ನೀವು ಕರೆದು ಮಿನಿಸ್ಟರ್ ಮಾಡ್ತೀರಿ, ಒಂದೇ ಒಂದು ಸಂಪುಟ ಸಭೆಗೆ ಹಾಜರಾಗೋದಿಲ್ಲ, ಯಾಕೆ ಬರ್ತಿಲ್ಲ ಅಂತ ಅವತ್ತೇ ಕೇಳಿದರೆ ಬನ್ನಿ ಅಂತ ಹೇಳುವಂಥ ಈ ಅವಶ್ಯಕತೆ ಬರ್ತಿರ್ಲಿಲ್ಲ ನಿಮಗೆ. ಒಬ್ಬ ಸಚಿವರಾದವರು ಒಂದೇ ಒಂದು ಸಂಪುಟ ಸಭೆಗೆ ಹಾಜರಾಗೋದಿಲ್ಲ, ಯಾಕೆ ಜವಾಬ್ದಾರಿ ಆಗಿರಲಿಲ್ಲ ಅವ್ರದ್ದು ಅಂತ ಹೇಳಕ್ ಹೋಗ್ಬೇಡಿ ನೀವು. CLP ಲೀಡರ್ ಅದನ್ನೆಲ್ಲನೂ ಕೂಡ ಪ್ರಶ್ನೆ ಮಾಡಾಗಿದೆ, ಅದು ನಾವು ಪಕ್ಷದ ಆಂತರಿಕ ವಿಚಾರ ಮಾಡಿದ್ದೇವೆ. ಅಂದ್ರೆ ಜನ ಕೇಳಬಾರ್ದು, ಒಬ್ಬ ಮಿನಿಸ್ಟರ್ ಏನ್ ಮಾಡ್ತಿದ್ದಾರೆ ಅಂತ ಜನ ಕೇಳಬಾರ್ದು. ನಾವು ಕೇಳಿಲ್ಲ ಅಂತ ಹೇಳಬಾರ್ದು. ನಿಮ್ಗೆ ಗೊತ್ತಿಲ್ಲ ವಿಚಾರ. ನಮ್ಮ CLP ಲೀಡರ್ ಇದ್ರ ಬಗ್ಗೆ ಎಲ್ಲ ಕೇಳಿದ್ರೆ ಪರಿಸ್ಥಿತಿ ಹಿಂಗ ಆಗ್ತಿರ್ಲಿಲ್ಲ ಸರ್. ಆಗಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ಆಪರೇಷನ್ ಕಮಲ ಮಾಡ್ತಾ ಇರ್ತಕ್ಕ BJP ಅವ್ರ ಕಾರಣ ಇದಕ್ಕೆ. ಆ ಕಾರಣಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡಬೇಕಾಗಿ ಬಂತು ಅಂತ ವಿಚಾರ ಹೇಳ್ತೀನಿ. ಮತ್ತೆ ನಮ್ಮ ಸೋದರಿಯವರು ಹೇಳ್ತಾ ಇದ್ರು ಮೀಟಿಂಗೇ ನಡೆದಿಲ್ಲ, ಮೀಟಿಂಗೇ ಅಲ್ಲ ಅಂತ ಹೇಳ್ತಾರ. ಈ ಬ್ರಹ್ಮಲೋಕದಿಂದ ಹೊರಗಡೆ ಬರಬೇಕಾಗ್ತದೆ. ಮತ್ತೆ ಬರಗಾಲ ವಿಚಾರಗಳೆಲ್ಲ ಮಾತಾಡ್ತಾ ಇದ್ರಲ್ಲ, ಇಷ್ಟೊಂದು ಒಂದು ಕಮಿಟಿ ಮಾಡ್ಕೊಂಡು ಇಡೀ ರಾಜ್ಯ ಎಲ್ಲ ಟೂರ್ ಮಾಡ್ಕೊ ಬಂದ್ರಲ್ಲ, ಹೋಗಿ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ದುಡ್ಡು ತರ್ತಾರೆ ನೋಡೋಣ, ರಾಜ್ಯ ಸರ್ಕಾರಕ್ಕೆ ನೋಡೋಣ, ಇಲ್ಲಿಂದ ಬರಗಾಲಕ್ಕೆ ಎಷ್ಟು ಕೇಂದ್ರ ಸರ್ಕಾರ ನೆರವು ತರಲಿಕ್ಕೆ ಸಾಧ್ಯ ಆಗ್ತದೆ ನೋಡೋಣ. ಕೆಲಸವನ್ನು ಮಾಡಬೇಕು ಅನ್ನೋದೇ ನಮಗೆ ಉಪದೇಶ ಮಾಡೋಕ್ಕೆ ಮುಂಚೆ ಅವ್ರು ಸರಿಯಾಗಿ ಕೆಲಸ ಮಾಡೋದು ಕಲಿಬೇಕಾಗ್ತದೆ. ಅಲ್ಲಿ ಎಲ್ಲ ರಿಸಾರ್ಟಲ್ಲಿ ಕೂತ್ಕೊಂಡು, ಹೋಟೆಲ್ ಕೂತ್ಕೊಂಡು, ಅವರು 104 ಜನ ಶಾಸಕರು ಕೊಂಡು 2,000 ರೂಪಾಯಿ ಕಾಫಿ ಕೊಡೋದು, ಬರಗಾಲದಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅವರು ಅಲ್ಲೇ ಗುರುಗಾಂವಲ್ಲಿ. ಏನು ಮಾಡ್ತಾ ಇದ್ದಾರೆ ಹರಿಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ದಿವಸ. ಇವತ್ತು ನಮ್ಮಲ್ಲಿರ್ತಕ್ಕ JDS ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರವನ್ನು ಸ್ಥಿರತೆಯನ್ನು ಹೊಡಿಲಿಕ್ಕೋಸ್ಕರ, ಅಸ್ಥಿರತೆನ ಹುಟ್ಟಾಕ್ಲಿಕ್ಕೋಸ್ಕರ BJP ಅವ್ರು ಮಾಡ್ತಾ ಇರ್ತಕ್ಕ ಕುತಂತ್ರಗಳನ್ನ ಕೇಳ್ಕೊಂಡು ನಾವು ಕುತ್ಕೋಬೇಕಾಗ್ತದಾ? ರಾಜ್ಯದ ಜನ ನೋಡ್ತಾ ಇದ್ದಾರೆ ದಿವಸ. ಬರಗಾಲದ ಬಗ್ಗೆ ಮಾತಾಡೋದಾದ್ರೆ, ಉತ್ತಮವಾದ ಆಡಳಿತದ ಬಗ್ಗೆ ಮಾತಾಡೋದಾದ್ರೆ ಅವ್ರು ರಚನಾತ್ಮಕ ಕೆಲಸ ಮಾಡಬೇಕಾಗ್ತದೆ. ಅಲ್ಲಿರ್ತಕ್ಕಂಥವ್ರು ನಾವು ತಪ್ಪು ಮಾಡಿದ್ದೆ ಆದರೆ ಆ ತಪ್ಪು ದಾರಿಯಲ್ಲಿ ಹೋದಾಗ ಅದನ್ನು ಎಚ್ಚರಿಕೆ ಗಂಟೆಯಾಗಿ ಕೆಲಸ ಮಾಡಬೇಕಾಗ್ತದೆ ಅಪೋಸಿಷನ್ ಲೀಡರ್ಸು. ಅದು ಮಾಡಲಿಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ರಾಜಕೀಯ ದಾಹದಿಂದ ಆಡಳಿತವನ್ನು ಪಡ್ಕೋಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವ ದೃಷ್ಟಿಕೋನವೂ ಇಲ್ಲ ಅವರಿಗೆ. ರಾಜ್ಯದ ಜನ ಇದನ್ನು ಮೆಚ್ಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮೀಟಿಂಗ್ ತಡ ಆಗಲಿಕ್ಕೆ 2-3 ಕಾರಣಗಳನ್ನು ನಾವು ಹೇಳಬೇಕಾಗ್ತದೆ.
ನಮ್ದೇ ಅಂತ ಸೀನಿಯರ್ ಲೀಡರ್ ಎಚ್ ಕೆ ಪಾಟೀಲ್ ಒಂದು ಸಭೆ ಆಗ್ತದೆ, ಆಯ್ತು ಮತ್ತೆ ಸರ್. ವಿಮಾನಗಳಲ್ಲಿ ತಡವಾಗ್ತದೆ. ಅದಕ್ಕೆ ಮೀಟಿಂಗ್ ಅಲ್ಲ, ಅಲ್ಲಿ ಬಂದಿರ್ತಕ್ಕ ಬರೇ ತಲೆ ಹೆಡ್ ಕೌಂಟ್ ಮಾತ್ರ ಮಾಡ್ತಾರೆ. ಆಯ್ತು, ಏನೆಲ್ಲ ಆಪಾದನೆಗಳು ಅಲ್ಲ, ಮಾಡ್ತಾರೆ. ಆಯ್ತು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನೆಲ್ಲ 76 ಜನ ಬಂದ್ರು ಅಂದ ಮಾತ್ರಕ್ಕೆ ಒಬ್ಬ ಪಾರ್ಲಿಮೆಂಟ್ ಕೆಲಸ ಮಾಡಿದವರು ಈ ರೀತಿ ಅಗೌರವಾಗಿ ಮಾತಾಡ್ತಕ್ಕಂಥ ನಾಗರಾಜ್ ಯಾದವ್ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. 76 ಜನ ಬಂದ್ರು ಅಂದ ಮಾತ್ರಕ್ಕೆ ನೀವೇನು ಅವಿಶ್ವಾಸವನ್ನೇ ಗೆದ್ದವ್ರಂಗೆ ಆಡ್ತಾ ಇದ್ದೀರಿ. ಗೆದ್ದವರಂತ ಅಲ್ಲಿಂದ ಎದ್ದು ಶಾಸಕ ಸೀದಾ ಮುಂಬೈಗೆ ಹೋದ್ರೆ ಅವ್ರನ್ನ ಕೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವು ಯಾವತ್ತೂ ಸುಳ್ಳು ಹೇಳಿಲ್ಲ. ನಮ್ಮ ಶಾಸಕರ ನಂಬಿಕೆ ಇದೆ, ಅದನ್ನ ತೋರಿಸಲಿಕ್ಕೋಸ್ಕರ ಇವತ್ತು ಮೀಟಿಂಗ್ ಮಾಡಿದ್ದೇವೆ, ಅದನ್ನ ಸಾಬೀತುಪಡಿಸಿದ್ದೇವೆ. ನೀವೇನೆಲ್ಲ ವ್ಯಾಖ್ಯಾನ ಮಾಡಿದ್ರಿ ಅಪೋಸಿಷನ್ ಲೀಡರ್ಸ್ ಮತ್ತು ಕೆಲವು ಮಾಧ್ಯಮಗಳು ಏನು ವ್ಯಾಖ್ಯಾನ ಮಾಡಿದ್ರು ಅದು ಸುಳ್ಳು ಅನ್ನೋದನ್ನ ರಾಜ್ಯಕ್ಕೆ ನಿರೂಪಣೆ ಮಾಡ್ಲಿಕ್ಕೋಸ್ಕರ ಈ ಸಭೆ ಮಾಡಬೇಕಾಯ್ತು. ಇದಕ್ಕೆಲ್ಲ ಕಾರಣ ಯಡಿಯೂರಪ್ಪನವರೇ ಮಾತನ್ನ ಹೇಳ್ತಾ ಇದ್ದೀನಿ ನಿಮಗೆ. ತೇಜಸ್ವಿನಿ ಅವರು, ಇಟ್ ಈಸ್ ಅ ಫಿನಿಶ್ಡ್ ಗೇಮ್. ಯಾವಾಗ ಬರ್ತಾರೆ ನಿಮ್ಮ ಕ್ಲೋಸ್ ಗೇಮ್. ಯಾವಾಗ ಬರ್ತಾರೆ ಶಾಸಕರು? ಶಾಸಕರ ವಿಶ್ವಾಸವನ್ನ ಗೆಲ್ಲುವಲ್ಲಿ ಸೋತಿದ್ದಾರೆ. ಕಾಂಗ್ರೆಸ್ ತನ್ನ ಮಸಲ್ ಪವರ್ ಇಂದ No chance. ಫೋರ್ಸ್ ಅನ್ನ ಯೂಸ್ ಮಾಡಿ ಇಂಥದ್ನೆಲ್ಲ ಬಹಳ ನೋಡಿದ್ದೀವಿ. ಗಾಂಧಿ ಕಾಫಿ ಬಗ್ಗೆ ಹೇಳ್ತಾ ಇದ್ರು. ಗಾಂಧಿಯನ್ನು ಹೆಸರನ್ನ ಇಟ್ಕೊಂಡು, ಗಾಂಧಿ ತತ್ವಗಳನ್ನ ಹೆಸರನ್ನ ಇಟ್ಕೊಂಡು ಗ್ರಾಮ ವಿಕಾಸದ ಮಾತಾಡಿದಂತ ನಾವು ಕಾಂಗ್ರೆಸ್ನವರು ಹಾಕೊಂಡಿಲ್ಲ. ಗಾಂಧಿ ಸ್ವಚ್ಛ ಭಾರತ ಅಂತೇಳಿ ನಾವು 10 ಲಕ್ಷ ಕೋಟಿ ಹಾಕೊಂಡಿಲ್ಲ. ಆಮೇಲೆ ಅದನ್ನ ಮಾಡಿದಾಗ ಆಕ್ಷನ್ ಮಾಡ್ಲಿಲ್ಲ ಮೇಡಮ್. ತಿಳ್ಕೋಬೇಕಾಗ್ತದೆ. ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ರು. ವಿಷಯಕ್ಕೆ ತೇಜಸ್ವಿನಿ ಅವರು, ನಾನು ಹೇಳ್ಬಾರ್ದು ಅಂತಿದ್ದೆ, ನನಗೆ ಹೇಳಬೇಕಾದ ಸನ್ನಿವೇಶ ಉದ್ಭವ ಆಗುತ್ತೆ. ಹರಿಯಾಣದಲ್ಲಿರ್ತಕ್ಕಂಥ ರೈತರ ಭೂಮಿಯನ್ನೆಲ್ಲ DLF ನಿಂದ ರಾಬರ್ಟ್ ವಾಡ್ರಾದಿಂದ ವಾಪಸ್ ಕೊಡಬೇಕು. ದೇಶವನ್ನ ಲೂಟಿ ಮಾಡಿ ಅಗಸ್ತ ಬೋಫರ್ ಎಲ್ಲ ಮಾಡಿ ಇಲ್ಲಿ ಕೂತ್ಕೊಂಡು ನರೇಂದ್ರ ಮೋದಿ ಬಗ್ಗೆ ಮಾತಾಡಿದ್ರೆ ನಾನೇನು ಇಲ್ಲಿ ಕೇಳಿಸ್ಕೊಳಕ್ ಕೂತಿಲ್ಲ. ನರೇಂದ್ರ ಮೋದಿಗೆ 100 ಕೋಟಿ ರೂಪಾಯಿ ಕೊಟ್ರು ಕೂಡ ಅದನ್ನ ದೇಶದ ಬೊಕ್ಕಸಕ್ಕೆ ಕೊಡ್ತಕ್ಕಂಥ ದೇಶ ಪ್ರೇಮಿ ನಮ್ಮ ಮೋದಿ. ಸಮಯ ಮುಗಿತಾ ಇದೆ. ರೆಸ್ಪಾಂಡಿಂಗ್ ಟು ಇಟ್. ನೀವು ಒಂದು ಅಲಿಗೇಷನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಏನಂದ್ರೆ ಗಾಂಧಿ ಏನು ತತ್ವಗಳನ್ನ ರಾಷ್ಟ್ರೀಯ ಕಾಂಗ್ರೆಸ್ ಹೇಳುತ್ತೆ ಆ ತತ್ವ ಕುಡಿತ ಬಿಡಿ, ಸರಳ ಜೀವನ ಮಾಡಿ, ಖಾದಿವೇರ್ ಮಾಡಿ, ಗ್ರಾಮ ವಿಕಾಸ ಮಾಡಿ, ಅದೆಲ್ಲದಕ್ಕೂ ತದ್ವಿರುದ್ಧವಾದ ಜೀವನ ಶೈಲಿ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಗಾಂಧಿ ತತ್ವಕ್ಕೆ ವಿರುದ್ಧವಾಗಿ ಬದುಕ್ತಾ ಇದ್ದಾರೆ. ಮತ್ತು ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಇವತ್ತು ಅವರನ್ನ ರಿಜೆಕ್ಟ್ ಮಾಡಿದ್ರು ಕೂಡ ಜನ 2ನೇ ಸ್ಥಾನಕ್ಕೆ ಅಧಿಕಾರಕ್ಕೋಸ್ಕರ ಇವತ್ತು ಅವರು ಯಾರನ್ನು ಕಳ್ಳ ಸುಳ್ಳ ಅಂತ ಅಂದ್ರು. 3 ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 3 ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 3 ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 76 ಔಟ್ ಆಫ್ 80, 80ರ ಪೈಕಿ 76 ಹಾಜರಾತಿ, ಗೈರು ಹಾಜರು 4. ಇವತ್ತಿನ ಸಭೆ ಕಾಂಗ್ರೆಸ್ ಪರವಾಗಿದೆ. ಅಂತಿಮವಾಗಿ ದಿಸ್ ಇಸ್ ನಾಟ್ ಅ ಫ್ಲೋರ್ ಟೆಸ್ಟ್, ಇದು ಅವಿಶ್ವಾಸ. ಎಸ್ ಬಿಜೆಪಿ ಅವರಿಗೆ ನಿರಾಸೆ. ಇನ್ನುವರೆಗೂ ಬಿಜೆಪಿ ಅವರು ಅನೇಕರು ಹೇಳ್ತಾ ಇದ್ದಾರೆ ಪಿಕ್ಚರ್ ಅಭಿ ಬಾಕಿ ಅಂತ. ಏನು ಪಿಕ್ಚರೋ ನಮಗಂತೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.